ಜೊತೆ ಬಿಟ್ಟು ಹಾಡಿ ಕುಣಿದ ದಿವಸ ನೆನಪಿದೆಯೇ ನಿನಗೆ? ಹೆಚ್ಚಿಗೇನು ಬೇಕು ತಿಳಿಯಲು ವಿದ್ಯಾರ್ಥಿಗಳ ಹಣೆಯ ಬರಹ, ಓದಿದರೆ ಸಾಕಲ್ಲವೇ ಡೆಸ್ಕಿನ ಮೇಲಿನ ಅವರ ಬರಹ. ಹಿಂಗಂತಂದು ಮೇಷ್ಟ್ರು ಬಹಳ ಬೇಜಾರಾಗ್ಬಿಟ್ಟಿದೆ. ನೀನು ಹಂಗೆ ಯಾಕೋ ಗುರುವೆ ಗದುಗಿನ ಗೈಡಿಗೆ ಬರವೇ ಅಂದ್ರಂತೆ. ಮೇಷ್ಟ್ರೆ ಪಾಠ ಮಾಡು, ನಿಮ್ ಕೆಲಸ ಏನದೆ ಅದು ಮಾಡು, ನೀವ್ ಮಾಡು ಬಿಟ್ಟು ಬಿಡು, ನಮ್ಗೇನು ಗೈಡ್ ಇಲ್ವೇ ಅಂದ್ರಂತೆ. ಹೇಗಿದೆ ಮನೆ ಮನೆಯ ದೀಪ ಅನ್ನೋ ಒಂದು ನಾಮ ಇದೆ ಅಂತ ಹೇಳ್ತಾರೆ. ಇಂಥ ಒಂದು ಅರ್ಥಗಲಿತ ಹಾಡನ್ನಾಡದಂಥ ಮಾದೇಶ್ವರ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕಾವ್ಯ ವಾಚನವನ್ನು ಮುಂದುವರಿಸೋಣ. ನಮ್ಮ ಹಿರಿಯ ಕವಿಗಳಾದಂಥ ಶ್ರೀ ರೋಷನ್ ಚೋಪ್ರಾ ಅವರು ತಮ್ಮ ಕವಿತೆಯನ್ನು ವಾಚಿಸಬೇಕು ಅಂತ ಕೇಳ್ಕೊಳ್ತೀನಿ. ಕಣ್ತಗ್ಗಿಸಿ ನೆಟ್ಟಗೆ ನಡೆಯುವವಳು ಸುಂದರಿ, ಕಣ್ತಗ್ಗಿಸಿ ನೆಟ್ಟಗೆ ನಡೆಯುವವಳು ಸುಂದರಿ, ಹಲ್ಲು ಗಿಂಜುತ್ತಾ ಸೊಟ್ಟಗೆ ನಡೆಯುವವಳು ವಿಶ್ವಸುಂದರಿ. ಭಿಕ್ಷೆ ಅಂತ, ಭಿಕ್ಷೆ ನೀಡಿದವನಿಗೆ ಕೈ ಮುಗಿಯುತ್ತಾನೆ ಭಿಕ್ಷೆ ಪಡೆದವ, ಭಿಕ್ಷೆ ನೀಡಿದವನಿಗೆ ಕೈ ಮುಗಿಯುತ್ತಾನೆ ಭಿಕ್ಷೆ ಪಡೆದವ, ಭಿಕ್ಷೆ ಕೊಟ್ಟು ಕೈ ಮುಗಿಯುತ್ತಾನೆ ಹೆಣ್ಣು ಕೊಟ್ಟವ. ಮತ್ತೊಂದು ಶ್ರೀರಾಮ ಅಂತ, ನಾನು ಮದುವೆ ಆದ ಹೊಸ್ತರಲ್ಲಿ ಮೈಸೂರಿಗೆ ಹೊರಟೆ, ಕಾರಿರಲಿಲ್ಲ. ಸೊ 3 ಸೀಟನ್ನ ಒಂದು ಬಸ್ಸಲ್ಲಿ ಆ ಕಿಟಕಿ ಪಕ್ಕ ಒಬ್ಬರು ಮಹಿಳೆ ಕೂತಿದ್ರು. ಸೊ ಅವ್ರ ಪಕ್ಕ ಯಾಕೆ ಕೂರಿಸೋದು ಅನ್ನೋಂಥ ಪ್ರಶ್ನೆ. ನಮ್ಮ ಮನೆಯವ್ರನ್ನ ಕೂರಿಸ್ಬಿಟ್ಟು ಒಂದು ಪದ್ಯ ಬರದೆ. ಖಾಲಿ ಸೀಟಿನಲ್ಲಿ ಕುಳಿತಿದ್ದ ಚೆಲುವೆಯ ಪಕ್ಕದಲ್ಲಿ ಕುಳ್ಳಿರಿಸಿದೆ ನನ್ನವಳ, ಖಾಲಿ ಸೀಟಿನಲ್ಲಿ ಕುಳಿತಿದ್ದ ಚೆಲುವೆಯ ಪಕ್ಕದಲ್ಲಿ ಕುಳ್ಳಿರಿಸಿದೆ ನನ್ನವಳ, ಶ್ರೀರಾಮ ಎನಿಸಿಕೊಂಡು ನನ್ನವಳ ನೋಡುವ ನೆಪದಲ್ಲಿ ನೋಡುತ್ತಿದ್ದೆ ನಾನು. ಬೆತ್ತಲಾಗಿ ಕಾದು ಕುಳಿತ ಇಳೆ, ಬಾನು ಹನಿ ಚೆಲ್ಲಿದ ಮೇಲೆ ಹಸಿರು. ಮುಂದಲ ಕವನ ನದಿ ಅಂತ. ನದಿ ಸಾಗರವ ಸೇರಿ ತಪ್ಪಾಯಿತು, ಸವಿ ನೆನಪುಗಳೆಲ್ಲ ಉಪ್ಪಾಯಿತು. ಡೆಂಗು ಚಿಕನ್ ಗುನ್ಯಾ ಹರಡಿಸ್ತಾ ಇದ್ದಾರೆ ಸೊಳ್ಳೆಗಳೇ ಬನ್ನಿ, ಸೊಳ್ಳೆಗಳೇ ಬನ್ನಿ, ನನ್ನ ಪ್ರೀತಿಯ ಹೀರಿ ಅವಳಲ್ಲಿ ತೋರಿ, ಅವಳಿಗೂ ಬರಲಿ ಪ್ರೇಮ ಜ್ವರ. ಸತಿಯರಲ್ಲೆಲ್ಲ ಅತಿ ಹೆಚ್ಚು ಮುತ್ತು ಪಡೆದವರು ಯಾರು? ಪುರಾಣದ ಸತಿಯರಲ್ಲೆಲ್ಲ ಅತಿ ಹೆಚ್ಚು ಮುತ್ತು ಪಡೆದವರು ಯಾರು ಎಂಬ ಪ್ರಶ್ನೆಗೆ ಎಲ್ಲರ ಉತ್ತರವಾಗಿತ್ತು ಪಾಂಡವರ ಹೆಂಡತಿ ದ್ರೌಪದಿ. ಯಾಕಂದ್ರೆ 5 ಜನ ಚೆನ್ನಾಗಿ ರಂಜಿಸಿದ್ದಾರೆ ಮತ್ತು ನಮ್ಮ ವ್ಯವಸ್ಥೆಯನ್ನು ಅರ್ಥಗರ್ಭಿತವಾಗಿ ಚಿತ್ರಿಸಿದ್ದಾರೆ. ಧನ್ಯವಾದಗಳು ರೋಷನ್ ಚೋಪ್ರಾ ಸರ್ ಅವರಿಗೆ.